ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಮಾಡಬೇಕು ಅನ್ನೋದರ ಕುರಿತು ಇದೀಗ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಒಡೆದ ಮನೆಯಾಗಿದೆ. ಯಾಕೆಂದ್ರೆ ಇಬ್ಬರು ಪ್ರಭಾವಿ ಸಚಿವರ ನಡುವೆ ನಡೀತಿರುವಂತಹ ಮಾತಿನ ಯುದ್ಧ ಇದು. ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್ ವಿರುದ್ಧ ಇದೀಗ ಗೃಹ ಸಚಿವ ಎಂ ಬಿ ಪಾಟೀಲ್ ಅಬ್ಬರಿಸಿದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ಬಗ್ಗೆ ಕ್ಷಮೆ ಕೇಳೋದಕ್ಕೆ ಡಿ ಕೆ ಶಿವಕುಮಾರ್ ಯಾರು? ಅವನೇನ್ ಮೇಲಿಂದ ಬಿದ್ದಿದ್ದಾನಾ? ಡಿಕೆಶಿ ಮೊದಲು ತನ್ನ ಮನೆ ತೊಳೆದುಕೊಳ್ಳಲಿ, ಒಕ್ಕಲಿಗ ಪ್ರಾಬಲ್ಯ ಇರೋ ಕ್ಷೇತ್ರವಿರುವ ಕಡೆ ಪಕ್ಷ ಬಲಪಡಿಸಲಿ, ಅಲ್ಲಿ ಎಷ್ಟು ಜನರನ್ನ ಗೆಲ್ಲಿಸಿದ್ದಾನೆ, ಉತ್ತರ ಕರ್ನಾಟಕದಲ್ಲಿ ಓಡಾಡೋದನ್ನ ಕಡಿಮೆ ಮಾಡಲಿ, ಪಕ್ಷದ ಪರವಾಗಿ ಕ್ಷಮೆ ಕೇಳೋದಕ್ಕೆ ಡಿಕೆಶಿ ಯಾರು? ಚುನಾವಣೆಯಲ್ಲಿ ಪದೇ ಪದೇ ಪ್ರಸ್ತಾಪ ಮಾಡೋದನ್ನ ಡಿಕೆಶಿಗೆ ಸರಿ ಕಾಣಲ್ಲ. ಡಿಕೆಶಿ ಕ್ಷಮೆ ಮಾತಿನ ಹಿಂದೆ ಹಿಡನ್ ಅಜೆಂಡಾ ಇದೆ. ಎಲೆಕ್ಷನ್ ಆದ್ಮೇಲೆ ಅದನ್ನೆಲ್ಲ ಹೇಳೋದಾಗಿ ವಿಜಯಪುರದಲ್ಲಿ ಗೃಹ ಸಚಿವ ಎಂ ಬಿ ಪಾಟೀಲ್ ಗುಡುಗಿದ್ದಾರೆ. ಸ್ವತಃ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ಗೆ ಫೋನ್ ಮಾಡಿದ್ದ ಎಂ ಬಿ ಪಾಟೀಲ್ ಡಿಕೆಶಿಗೆ ಸುಮ್ಮನಿರೋ ಕೇಳಿ, ಬರೀ ನಮಗೆ ಮಾತ್ರ ಹೇಳೋದಲ್ಲ, ಅವನ ಬಗ್ಗೆ ಯಾಕೆ ಸಾಫ್ಟ್ ಆಗಿದ್ದೀರಿ ಅಂತ ಕಿಡಿಕಾರಿದ್ದಾರೆ. ನೆಕ್ಸ್ಟ್ ಪಾಪ ಬಿಜೆಪಿ ಅವರು ಏನಂದ್ರೆ ಒಂದ್ ಜಾತಿ ಮೇಲೆ ಹೊರಟವ್ರೆ. ನಮ್ದು ಜಾತಿ ಗೀತಿ ಇಲ್ಲ. ಈಗ ನಮ್ಮಲ್ಲೇನೋ ನಾವು ತಪ್ಪು ಮಾಡಿದ್ದಪ್ಪ, ನಾವು ಈ ಜಾತಿ ಧರ್ಮದ ವಿಚಾರಕ್ಕೆ ಹೋಗ್ಬಾರ್ದಾಗಿತ್ತು. ಏನೋ ನಮ್ಗೆ ಯಾರೋ ಏನೋ ಹೇಳಿದ್ರು, ನಾನು ಸೇರಿಸಿ ಪ್ರತ್ಯೇಕ ಧರ್ಮ ಮಾಡ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ನಮ್ ಜನ ಕಪಾಲಕ್ಕೆ ಹೊಡೆದ್ರು ನಮ್ಗೆ. ಅದಕ್ಕೆ ತಪ್ಪಾಯ್ತು ಅಂತೇಳಿ ಕ್ಷಮಾಪಣೆ ನಿಮ್ಗೂ ಕೇಳ್ತಾ ಇದ್ದೀನಿ, ಅವನು ಕೇಳ್ತಾ ಇದ್ದೀನಿ. ಒಲೆ ಹಲೋ ಸರ್ ಬಟ್ ವಾರ್ ನೇಮ್ ಪ್ಲೀಸ್ ಅಲ್ಲಿ ನೀವು ಅಧ್ಯಕ್ಷ ಅದ್ರಿ, ನೀವು ಅವ್ನಿಗೆ ಹೇಳ್ಬೇಕಾಗ್ತದೆ ಮೊದಲನ್ನ. ಅವನೇನ ಮ್ಯಾಲಿನ ಬಿದ್ದಿದ್ದಾನ ಅವನು. ಹೌದು ಸರ್, ಅವ್ನು ಮಾತಾಡಿದಾನ, ಮತ್ತೆ ನಾನು ರಿಯಾಕ್ಷನ್ ಕೊಡಲೇಬೇಕಲ್ಲ. ಅಂದ್ರೆ ರಿಯಾಕ್ಷನ್ ಕೊಡೋದು ಏನಾಗ್ತದೆ ಸರ್? ಮತ್ತೆ ಪದೇ ಸರ್ ನೋ ಸುಮ್ಮನೆ ಅಲ್ಲ, ಇಟ್ ಇಸ್ ನಾಟ್ ದ ಫಸ್ಟ್ ಟೈಮ್. ಯಾರಿಗೆ ಹೇಳ್ಬೇಕು ಸರ್ ಅದನ್ನ? ನಾವು ರೇಸ್ ಮಾಡಿದ್ವಾ? ಅರೆ ನೀವು ಯು ಬಿಕಮ್ ಸಾಫ್ಟ್ ಆನ್ ಹಿಮ್. ನೀವು ಅವನ ಬಗ್ಗೆ ಅವನೇನು ಮ್ಯಾಲಿನ ಬಿದ್ದ. ಹಲೋ ಸರ್ ಬಟ್ ವಾರ್ ನೇಮ್ ಪ್ಲೀಸ್ ನೀವು ಅವ್ನಿಗೆ ಹೇಳ್ಬೇಕಾಗ್ತದೆ ಮೊದಲನ್ನ. ಅವನೇನ ಮ್ಯಾಲಿನ ಬಿದ್ದಿದ್ದಾನ ಅವನು. ಹೌದು ಸರ್, ಅವ್ನು ಮಾತಾಡಿದಾನ, ಮತ್ತೆ ನಾನು ರಿಯಾಕ್ಷನ್ ಕೊಡಲೇಬೇಕಲ್ಲ. ಅಂದ್ರೆ ರಿಯಾಕ್ಷನ್ ಕೊಡೋದು ಏನಾಗ್ತದೆ ಸರ್? ಮತ್ತೆ ಪದೇ ಸರ್ ನೋ ಸುಮ್ಮನೆ ಅಲ್ಲ, ಇಟ್ ಇಸ್ ನಾಟ್ ದ ಫಸ್ಟ್ ಟೈಮ್. ಯಾರಿಗೆ ಹೇಳ್ಬೇಕು ಸರ್ ಅದನ್ನ? ನಾವು ರೇಸ್ ಮಾಡಿದ್ವಾ? ಅರೆ ನೀವು ಯು ಬಿಕಮ್ ಸಾಫ್ಟ್ ಆನ್ ಹಿಮ್. ನೀವು ಅವನ ಬಗ್ಗೆ ಅವನೇನು ಮ್ಯಾಲಿನ ಬಿದ್ದ. ಹಲೋ ಸರ್ ಬಟ್ ವಾರ್ ನೇಮ್ ಪ್ಲೀಸ್ ಅಲ್ಲಿ ನೀವು ಅಧ್ಯಕ್ಷ ಅದ್ರಿ, ನೀವು ಅವ್ನಿಗೆ ಹೇಳ್ಬೇಕಾಗ್ತದೆ ಮೊದಲನ್ನ. ಅವನೇನ ಮ್ಯಾಲಿನ ಬಿದ್ದಿದ್ದಾನ ಅವನು. ಹೌದು ಸರ್, ಅವ್ನು ಮಾತಾಡಿದಾನ, ಮತ್ತೆ ನಾನು ರಿಯಾಕ್ಷನ್ ಕೊಡಲೇಬೇಕಲ್ಲ. ಅಂದ್ರೆ ರಿಯಾಕ್ಷನ್ ಕೊಡೋದು ಏನಾಗ್ತದೆ ಸರ್? ಮತ್ತೆ ಪದೇ ಸರ್ ನೋ ಸುಮ್ಮನೆ ಅಲ್ಲ, ಇಟ್ ಇಸ್ ನಾಟ್ ದ ಫಸ್ಟ್ ಟೈಮ್. ಯಾರಿಗೆ ಹೇಳ್ಬೇಕು ಸರ್ ಅದನ್ನ? ನಾವು ರೇಸ್ ಮಾಡಿದ್ವಾ? ಅರೆ ನೀವು ಯು ಬಿಕಮ್ ಸಾಫ್ಟ್ ಆನ್ ಹಿಮ್. ನೀವು ಅವನ ಬಗ್ಗೆ ಅವನೇನು ಮ್ಯಾಲಿನ ಬಿದ್ದ. ಹಲೋ ಸರ್ ಬಟ್ ವಾರ್ ನೇಮ್ ಪ್ಲೀಸ್ ಅಲ್ಲಿ ನೀವು ಅಧ್ಯಕ್ಷ ಅದ್ರಿ, ನೀವು ಅವ್ನಿಗೆ ಹೇಳ್ಬೇಕಾಗ್ತದೆ ಮೊದಲನ್ನ. ಅವನೇನ ಮ್ಯಾಲಿನ ಬಿದ್ದಿದ್ದಾನ ಅವನು. ಹೌದು ಸರ್, ಅವ್ನು ಮಾತಾಡಿದಾನ, ಮತ್ತೆ ನಾನು ರಿಯಾಕ್ಷನ್ ಕೊಡಲೇಬೇಕಲ್ಲ. ಅಂದ್ರೆ ರಿಯಾಕ್ಷನ್ ಕೊಡೋದು ಏನಾಗ್ತದೆ ಸರ್? ಮತ್ತೆ ಪದೇ ಸರ್ ನೋ ಸುಮ್ಮನೆ ಅಲ್ಲ, ಇಟ್ ಇಸ್ ನಾಟ್ ದ ಫಸ್ಟ್ ಟೈಮ್. ಯಾರಿಗೆ ಹೇಳ್ಬೇಕು ಸರ್ ಅದನ್ನ? ನಾವು ರೇಸ್ ಮಾಡಿದ್ವಾ? ಅರೆ ನೀವು ಯು ಬಿಕಮ್ ಸಾಫ್ಟ್ ಆನ್ ಹಿಮ್. ನೀವು ಅವನ ಬಗ್ಗೆ ಅವನೇನು ಮ್ಯಾಲಿನ ಬಿದ್ದ. ಹಲೋ ಸರ್ ಬಟ್ ವಾರ್ ನೇಮ್ ಪ್ಲೀಸ್ ಅಲ್ಲಿ ನೀವು ಅಧ್ಯಕ್ಷ ಅದ್ರಿ, ನೀವು ಅವ್ನಿಗೆ ಹೇಳ್ಬೇಕಾಗ್ತದೆ ಮೊದಲನ್ನ. ಅವನೇನ ಮ್ಯಾಲಿನ ಬಿದ್ದಿದ್ದಾನ ಅವನು. ಹೌದು ಸರ್, ಅವ್ನು ಮಾತಾಡಿದಾನ, ಮತ್ತೆ ನಾನು ರಿಯಾಕ್ಷನ್ ಕೊಡಲೇಬೇಕಲ್ಲ. ಅಂದ್ರೆ ರಿಯಾಕ್ಷನ್ ಕೊಡೋದು ಏನಾಗ್ತದೆ ಸರ್? ಮತ್ತೆ ಪದೇ ಸರ್ ನೋ ಸುಮ್ಮನೆ ಅಲ್ಲ, ಇಟ್ ಇಸ್ ನಾಟ್ ದ ಫಸ್ಟ್ ಟೈಮ್. ಯಾರಿಗೆ ಹೇಳ್ಬೇಕು ಸರ್ ಅದನ್ನ? ನಾವು ರೇಸ್ ಮಾಡಿದ್ವಾ? ಅರೆ ನೀವು ಯು ಬಿಕಮ್ ಸಾಫ್ಟ್ ಆನ್ ಹಿಮ್. ನೀವು ಅವನ ಬಗ್ಗೆ ಅವನೇನು ಮ್ಯಾಲಿನ ಬಿದ್ದ. ಹಲೋ ಸರ್ ಬಟ್ ವಾರ್ ನೇಮ್ ಪ್ಲೀಸ್ ಅಲ್ಲಿ ನೀವು ಅಧ್ಯಕ್ಷ ಅದ್ರಿ, ನೀವು ಅವ್ನಿಗೆ ಹೇಳ್ಬೇಕಾಗ್ತದೆ ಮೊದಲನ್ನ. ಅವನೇನ ಮ್ಯಾಲಿನ ಬಿದ್ದಿದ್ದಾನ ಅವನು. ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲಿ ಏನ್ ಕೆಲಸ? ಇದು ಒಂದೇ ಬಾರಿ ಅಲ್ಲ, ಇದು ಎರಡನೇ ಬಾರಿ. ಹಿಂದೆ ಒಮ್ಮೆ ಬಳ್ಳಾರಿಯಲ್ಲಿ ಕೊಟ್ಟರು. ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಪ್ರೆಸಿಡೆಂಟ್ ಅಲ್ಲ, ಎಐಸಿಸಿ ಪ್ರೆಸಿಡೆಂಟ್ ಅಲ್ಲ, ಅಥವಾ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸಮನ್ವಯ ಸಮಿತಿ ಅಧ್ಯಕ್ಷ, ಅವ್ರು ಕೊಟ್ಟಿದ್ದೇ ಬೇರೆ ಇತ್ತು. ಆ ಸಲ ಕೊಟ್ಟರು. ಕೊಟ್ಟ ಮೇಲೆ ನಾನು ರಿಪೀಟ್ ಮಾಡಿದಾಗ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಮತ್ತು ಸಾಮಾನ್ಯ ಕಾರ್ಯಕರ್ತ ನಿನಗೆ ಯಾರು ಅಧಿಕಾರ ಕೊಟ್ಟರು ಕ್ಷಮಾಪಣೆ, ಪಕ್ಷದ ಪರ ಕ್ಷಮಾಪಣೆ ಕೇಳಕ್ಕೆ? ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು? ಅದಕ್ಕೆ ಈ ಡಿ ಕೆ ಶಿವಕುಮಾರ್ ಅವರು ಮೊದಲು ತಮ್ಮ ಮನೆಯನ್ನ ಶುದ್ಧ ಮಾಡಿಕೊಳ್ಳಿ. ಅದಾವ ಏನೋ ಹೇಳ್ತಾರೆ ಗಾದೆ ಮಾತು, ಮನೆ ಗೆದ್ದು ಮಾರಿ ಗೆಲ್ಲಬೇಕು ಅಂತೇಳಿ. ಒಕ್ಕಲಿಗರ ಬೆಲ್ಟ್ನಲ್ಲಿ ಮೊದಲು ಅಲ್ಲಿ ನಾವು ಭಾಳ ವೀಕ್ ಆಗಿದ್ದೀವಿ. ಅಲ್ಲಿ ಪಕ್ಷ ಸಂಘಟನೆ ಮಾಡ್ರಿ, ಇಲ್ಲಿ ಮಾಡಬೇಡ ಅಂತಲ್ಲ, ಇಲ್ಲಿನೂ ಮಾಡಕತ್ತಿರಂತ. ಅಲ್ಲಿ ಮಾಡಿ ಬಂದು ಈ ಕಡೆ ಬರ್ರಿ.
ಸುಮ್ಮನೆ ಉತ್ತರ ಕರ್ನಾಟಕದಾಗ ಬಂದು ನಮ್ಮ ಇದರಲ್ಲಿ ನಮ್ಮ ಅಸ್ಮಿತೆ ನಮ್ಮ ಸಮಸ್ಯೆಗಳು ನಾವು ಬಗೆಹರಿಸ್ಕೋತೀವಿ, ನಮ್ಮ ಸ್ವಾಮಿಗಳ ಬಗೆಹರಿಸ್ಕೊಳಕಿದ್ದಾರೆ. ಇವ್ರು ಪದೇ ಪದೇ ಯಾಕೆ ಕೊಡ್ತಾ ಇದ್ದಾರೆ? ಒಮ್ಮೆ ಬಳ್ಳಾರಿ ಚುನಾವಣೆ ಕೊಟ್ಟರು, ಮತ್ತೆ ಈಗ ಕೊಟ್ಟರು. ಅಂದ್ರೆ ಇದ್ರ ಅರ್ಥ ಏನು? ನಾನು ಪಕ್ಷದ ಹೈಕಮಾಂಡ್ ಕೂಡ ಇದು ಮಾಡ್ತಾ ಇದ್ದೀನಿ, ಹೈಕಮಾಂಡ್ ಅಂಗಳಿಗೆ ಹೋಗ್ತಾ ಇದ್ದೀನಿ. ಪದೇ ಪದೇ ಅವ್ರು ಕೊಡ್ಲಿಕ್ಕೆ ಏನು ಕಾರಣ ಏನಿರ್ಬೋದು? ಸ್ವಲ್ಪ ಮಾಹಿತಿ ನನಗಿದೆ, ಅದು ಚುನಾವಣೆ ನಂತರ ಮಾತಾಡ್ತೀನಿ. ಯಾಕಂದ್ರೆ ನಾನು ಚುನಾವಣೆ ಸಂದರ್ಭದಲ್ಲಿ ನಾನು ಪಕ್ಷಕ್ಕೆ ನಾನು ಮುಜುಗರ ಮಾಡಕ್ ಬಯಸೋದಿಲ್ಲ. ಚುನಾವಣೆ ನಂತರ ಇವತ್ತು ನಾನು ಡಿಟೇಲ್ಡ್ ಆಗಿ ಈ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದರಿಂದ ಇವ್ರ ಉದ್ದೇಶ ಏನಿರ್ಬೋದು ಆ ಕೆಲವು ಹಿಂಟುಗಳು ನನಗೂ ಕೂಡ ಗೊತ್ತಾಗಿದೆ. ಮತ್ತೆ ಮೇಲೆ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳುದು ಹಿಂದಾಳೆ ನಿಮಗೆ ಅಧಿಕಾರ ಕೊಟ್ಟು ಪಕ್ಷದ ಪರ ಕ್ಷಮಾಪಣೆ ಕೇಳಕ್ ನೀವ್ಯಾರು? ಪಕ್ಷ ಅದನ್ನ ಇಲೆಕ್ಷನ್ ಇಶ್ಯೂನೇ ಮಾಡ್ಕೊಂಡಿರಲಿಲ್ಲ, ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಇರಲಿಲ್ಲ. ನೀವ್ಯಾರು ಕ್ಷಮಾಪಣೆ ಕೇಳೋರು? ನೀವು ಕ್ಷಮಾಪಣೆ ಕೇಳಬೇಕಾದ್ರೆ ಒಕ್ಕಲಿಗರ ಬೆಟ್ಟಲ್ಲಿ ನಮಗೆ ಕಡಿಮೆ ಓಟ್ ಬಿದ್ದಿದ್ದಾವೆ, ಅದಕ್ಕೆ ನಮಗೆ ಕ್ಷಮಾ ಮಾಡಿ ಅಂತ ಹೇಳಿ ಕೇಳಿ. ಒಕ್ಕಲಿಗರ ಬೆಟ್ಟಲ್ಲಿ ನಮಗೆ ಕಡಿಮೆ ಓಟ್ಗಳು ಬಿದ್ದಿದ್ದಾವೆ, ಅದಕ್ಕೆ ಕ್ಷಮಾಪಣೆ ಕೇಳಿ. ಇನ್ನೂ 2-3 ಬಹಳ ಬಲವಾದ ಕಾರಣಗಳಿದಾವೆ. ಚುನಾವಣೆ ನಂತರ ಹೇಳ್ತೀನಿ ಕಾರಣಗಳು ಏನೇನದಾವ ಅಂತ ಹೇಳಿ. ಈಗ ನಾನು ಬೆಳಕ್ ಬಯಸೋದಿಲ್ಲ, ಚುನಾವಣೆ ಹೊಸ್ತಲಲ್ಲಿದ್ದೀವಿ. ಚುನಾವಣೆ ನಂತರ ಸ್ಪೆಷಲಿ ಈ ಡಿ ಕೆ ಶಿವಕುಮಾರ್ ಹೇಳಿಕೆ ಏನಿದೆಯಲ್ಲ ಇದ್ರ ಮೇಲೆ ಒಂದು ಪತ್ರಿಕಾಗೋಷ್ಠಿನ ಕರಿತೀನಿ. ಈಗ ಚುನಾವಣೆ ಇದರಿಂದ ನಮ್ಮ KPCC ಅಧ್ಯಕ್ಷರು ಕೂಡ ಇದನ್ನ ಮಾಡಿ ಅಂತ ಈಗ ನನಗೂ ಕೂಡ ಅವ್ರು ಸೂಚನೆ ಕೊಟ್ಟಿದ್ದಾರೆ. ಆದರೆ ಇದನ್ನ ಪ್ರಾರಂಭ ಮಾಡಿಲ್ಲ, ಆಕ್ಷನ್ಗೆ ರಿಯಾಕ್ಷನ್ ಇರ್ತದೆ. ಕೂಡ ಮಾನ್ಯ ಗೃಹ ಸಚಿವರಾದಂಥ MB ಪಾಟೀಲ್ ಅವರ ಹೇಳಿಕೆ ಗರಂ ಆಗಿದ್ದಾರೆ. ಒಂದು ರೀತಿ ಇಬ್ಬರು ಪ್ರಭಾವಿ ಸಚಿವರ ನೇರ ಯುದ್ಧ ಇದು. ಇದುವರೆಗೂ ಕೂಡ ಒಂದಷ್ಟು ಮೌನ ವಹಿಸಿದ್ರು, ಆದರೆ ಈಗ ರಿಯಾಕ್ಷನ್ ಕೊಡಲೇಬೇಕು ಅಂತ ಅವರು ದೂರವಾಣಿ ಸಂಪರ್ಕದಲ್ಲೂ ಕೂಡ KPCC ಅಧ್ಯಕ್ಷರಾದ ಶ್ರೀ ದಿನೇಶ್ ಗುಂಡ್ರಾವ್ ಅವ್ರಿಗೂ ಕೂಡ ತಮ್ಮ ಅಸಮಾಧಾನವನ್ನು, ಕೋಪವನ್ನು, ಸಿಟ್ಟನ್ನು ಹೊರಹಾಕಿದ್ರು. ಅದಾದ ಮೇಲೆ ಅಲ್ಲಿರುವಂಥ ಮಾಧ್ಯಮಕ್ಕೂ ಕೂಡ ಮಾತಾಡಿದ್ರು. ಯಾರವನು ಇಲ್ಲಿ ಬರೋದಕ್ಕೆ ಬಹುಶಃ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕೆ ನನ್ನ ಸಹೋದ್ಯೋಗಿ ಪುರುಷೋತ್ತಮ್ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ಪುರುಷೋತ್ತಮ್. ವೆರಿ ಗುಡ್ ಮಾರ್ನಿಂಗ್. ಇದು ಈಗ ಬೇರೆದೇ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ. ಈಗ ಅಂದರೆ ಒಂದಷ್ಟು ತಾಳ್ಮೆನ ವಹಿಸಿ ಇದುವರೆಗೂ ಕೂಡ MB ಪಾಟೀಲ್ ಅವ್ರು ಕೇಳಿಸ್ಕೊಂಡ್ರು ಅನ್ಸುತ್ತೆ. ಮತ್ತೆ ರಿಪೀಟ್ ಆಗಿದ್ದನ್ನ ಅವರು ಸಹಿಸ್ಕೊಳ್ಳೋಕ್ಕಾಗಿಲ್ವಾ, ಹಂಗಾಗಿ ಎದ್ದು ಬಂದ್ರ ಹಿಂಗಿದು? ಅಂದ್ರೆ ಕಳೆದ ಬಾರಿ ಒಂದು ಬಳ್ಳಾರಿಲಿ ಕೂಡ ಮಾಡಿದ್ರು, ಮತ್ತೆ ಏನು ಗದಗ ಜಿಲ್ಲೆಯ ಒಂದು ಲಕ್ಷ್ಮೇಶ್ವರ ಅಂತ ಆದ ಒಂದು ಸಭೆಯಲ್ಲೂ ಕೂಡ DK ಅವರು ಈ ರೀತಿ ಒಂದು ಹೇಳಿಕೆ ಕೊಟ್ಟಿದ್ರು, ತಪ್ಪಾಗಿದೆ ಕ್ಷಮಿಸ್ಬಿಡಿ ಈ ರೀತಿ ಅಂತೇಳಿ. ಅವಾಗಿಂದ ಕೂಡ MB ಪಾಟೀಲ್ರು ಸಹನೆಯನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಇತ್ತೀಚೆಗೆ ಅದೇನು ಎಲ್ಲ ಮೀರಿದೆ ಅನ್ನೋ ಕಾರಣಕ್ಕಾಗಿನೇ ಈಗ ಮತ್ತೆ ನಾವು ಹೊರಗಡೆ ಬಂದಿದ್ದೀನಿ, ಇದು ಇನ್ನು ನಾನು ಸಹಿಸ್ಕೊಳಕ್ಕಾಗಲ್ಲ ಈ ರೀತಿ ಮಾತನಾಡೋದಿದ್ರೆ DK ಅವರು ನೇರವಾಗಿನೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಈ ಚುನಾವಣೆ ಇರೋ ಕಾರಣಕ್ಕಾಗಿ ಈ ಚುನಾವಣಾ ವ್ಯವಸ್ಥೆಯಲ್ಲಿ ಬೇಡ, ಪಕ್ಷಕ್ಕೆ ಮುಜುಗರ ಆಗೋದು ಬೇಡ ಅನ್ನೋದಕ್ಕಾಗಿ ನಾ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಇಲ್ಲ. ಚುನಾವಣೆ ಮುಗಿದ ನಂತರ ಇನ್ನೂ ಅನೇಕ ವಿಷಯಗಳಿವೆ, ಇದ್ರ ಹಿಂದೆ ಅಜೆಂಡಾ ಏನಿದೆ ಅನ್ನೋ ಕೂಡ ಅದನ್ನು ಕೂಡ ನಾನು ಬಹಿರಂಗ ಪಡಿಸ್ತೀನಿ ಅನ್ನೋ ಒಂದು ಇದು ಎಚ್ಚರಿಕೆಯನ್ನು ಕೂಡ DK ಅವರಿಗೆ MB ಪಾಟೀಲ್ ನೀಡಿದ್ದಾರೆ. ಬಟ್ ಈ ಸಂದರ್ಭದಲ್ಲಿ ಗೃಹ ಸಚಿವರು ಇದು ಆಡಿದ್ದೇ ಒಂದು ಡೇಂಜರೇ ಈಗ ಅದು. ಅಂದ್ರೆ ಇದುವರೆಗೆ ಅವ್ರು ಕೇಳಿದ್ದು ಅದಾದ ನಂತರದಲ್ಲಿ ರಿಯಾಕ್ಷನ್ ಕೊಟ್ಟಿರೋದೇ ಈಗ ಪಕ್ಷಕ್ಕೆ ಡ್ಯಾಮೇಜ್ ಹೆಂಗ್ ನೋಡಕ್ ಹೋದ್ರಿ ಇದು? ಖಂಡಿತ ಕೂಡ ಅಂದ್ರೆ ಇಷ್ಟು ತಡ್ಕೊಂಡು ಕೂಡ ಈಗಲೂ ಕೂಡ ಹೇಳಿಕೆ ಅಂತಂದ್ರೆ ಈ ರೀತಿ ಹೇಳಿಕೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ಡ್ಯಾಮೇಜ್ ಆಗ್ತಾ ಇದೆ. ಏನೋ ಒಂದು ಪ್ರತ್ಯೇಕ ಧರ್ಮ, ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟ ಮಾಡಿದ್ರು, ಅವ್ರಿಗೆಲ್ಲ ಈ ರೀತಿ ಒಂದು ಡ್ಯಾಮೇಜ್ ಸಹಿಸ್ಕೊಂಡು ಇನ್ನು ನನಗೆ ಸಹಿಸ್ಕೊಳಕ್ ಆಗಲ್ಲ ಅಂತ ಕೂಡ. ಅಂದ್ರೆ ಈ ಸಿಟ್ಟು ಪುರುಷೋತ್ತಮ್, ಈ ಸಿಟ್ಟು MB ಪಾಟೀಲ್ ಅವ್ರಿಗೆ ಇದ್ರ ವಿರುದ್ಧ ಹೈಕಮಾಂಡ್ ದೂರು ಕೊಟ್ಟು ರಾಜ್ಯದ ನಾಯಕರ ಗಮನಕ್ಕೆ ತಂದು ಅದಾದ್ಮೇಲೂ ಈ ಸಿಟ್ಟ ಅಥವಾ ಯಾರು ಗಮನಿಸ್ತಿಲ್ಲ ಅನ್ನೋದು ಸಿಟ್ಟ ಅವ್ರಿಗೆ? ರಾಜ್ಯ ನಾಯಕರು ಎಲ್ಲರೂ ಕೂಡ ಇದ್ರ ಬಗ್ಗೆ ಗಮನಕ್ಕೂ ತಂದಿದ್ದಾರೆ. ಕಳೆದ ಬಾರಿ ಕೂಡ ಮುಂಚೆನೇ ಒಂದು ಲಕ್ಷ್ಮೇಶ್ವರದಲ್ಲಿ ಮಾತಾಡಿದಾಗ ಒಂದು ಬಳ್ಳಾರಿಯಲ್ಲಿ ಮಾತಾಡಿದ್ರು ಕೂಡ MB ಪಾಟೀಲ್ ಇದ್ರ ಬಗ್ಗೆ ಚಕಾರ ಎತ್ತಿದ್ರು. DK ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಹೇಳಿಕೆ ನೀಡಬಾರ್ದು, ಅಲ್ಲೇ ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟ ಸಮರ್ಥನೆ ಕೂಡ ಮಾಡ್ಕೊಂಡಿದ್ರು MB ಪಾಟೀಲ್ರು. ಆ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಎಲ್ಲರೂ ಕೂಡ ಇದ್ರ ಗಮನಕ್ಕೂ ತಂದಿದ್ದಾರೆ, ಎಲ್ಲರಾಗಿದ್ದಾರೆ. ಆದ್ರೆ ರಾಷ್ಟ್ರ ಮಟ್ಟದಲ್ಲಿ ಅಂದ್ರೆ ರಾಹುಲ್ ಗಾಂಧಿ ಅವರು ಕೂಡ ಈ ಗಮನಕ್ಕೆ ತಂದಿಲ್ಲ. ಆದ್ರೆ ಈ ಬಾರಿ ನಾನು ಹೈಕಮಾಂಡ್ಗೆ ಬಿಡಲ್ಲ, ರಾಹುಲ್ ಗಾಂಧಿ ಅವರು ಕೂಡ ಸೇರಿದಂತೆ ವೇಣುಗೋಪಾಲ್ ಅವರು ಕೂಡ ನಾನು ಇದ್ರ ಬಗ್ಗೆ ಮಾಹಿತಿ ನೀಡ್ತೀನಿ. ಈ ರೀತಿ ಹೇಳಿಕೆಗಳು ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಮಾಡ್ತಾ ಇದೆ, ಮತ್ತೆ ಇದರಿಂದ ಅಜೆಂಡಾ ಏನಿದೆ ಅನ್ನೋದನ್ನು ಕೂಡ ನಾನು ಬಹಿರಂಗ ಪಡಿಸ್ತೀನಿ, ನನಗೆ ಇದ್ರ ಬಗ್ಗೆ ಕೂಡ ಮಾಹಿತಿ ಬಂದಿದೆ ಅಂತ ಹೇಳಿದ್ದಾರೆ ಹರೀಶ್. ಒಂದ್ ಕಡೆ ಈ ಹಿಂದೆ ಕೂಡ ಬೆಳಗಾವಿಯ ಸಾಹುಕಾರರು ಕೂಡ DK ಶಿವಕುಮಾರ್ ಇಲ್ಲಿ ಬರಬಾರ್ದು ಅಂತ ಅವ್ರು ಹೇಳಿದ್ರು. ಈಗ ಬಾಗಲಕೋಟೆ ಕಡೆ ಇರುವಂತ ಇವರು DK ಶಿವಕುಮಾರ್ ಈ ಕಡೆ ತಲೆ ಹಾಕಬಾರದು ಅಂತಿದ್ದಾರೆ. ಏನ್ ನಡೀತಿದೆ ಕಾಂಗ್ರೆಸ್ನಲ್ಲಿ ಹಾಗಿದ್ರೆ? ಖಂಡಿತ ಇದು ಅವರಲ್ಲಿ ಇರುವಂತ ಅಂದ್ರೆ DK ಶಿವಕುಮಾರ್ ಎಲ್ಲೋ ಒಂದ್ ಕಡೆ ಉತ್ತರ ಕರ್ನಾಟಕದ ಭಾಗನ ಒಂದು ತಮ್ಮ ಕಪಿಮುಷ್ಟಿಲಿ ತಗೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರೋ ನಿಟ್ಟಿನಲ್ಲಿ ಈಗ ಏನು ಜಾರಕಿಹೊಳಿ ಬ್ರದರ್ಸ್ ಕೂಡ ಏನದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಅಂದ್ರೆ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಮೂಗು ತೋರಿಸ್ತಾ ಇದ್ದಾರೆ, ಇವ್ರು ಮೂಗು ತೋರಿಸೋದು, ನಮ್ಮ ಜಿಲ್ಲೆಯಲ್ಲಿ ಇವ್ರು ಯಾಕೆ ಮೂಗು ತೋರಿಸೋದು ಅನ್ನೋದನ್ನು ಕೂಡ ಅವರು ಕೂಡ ಒಂದು ವ್ಯಕ್ತಪಡಿಸಿದ್ರು, ಒಂದು ವಿರೋಧ ವ್ಯಕ್ತಪಡಿಸಿದ್ರು. ಜೊತೆ ಅದೇ ನಿಟ್ಟಿನಲ್ಲಿ ಈಗ MB ಪಾಟೀಲ್ ಕೂಡ ಇದೇ ನಿಟ್ಟಿನಲ್ಲಿ ಈ ರೀತಿ ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟ ಮಾಡ್ಕೊಂಡು ಅಂದ್ರೆ DK ಶಿವಕುಮಾರ್ ಅವರು ಉತ್ತರ ಕರ್ನಾಟಕದ ಭಾಗದಲ್ಲಿ ತಮ್ಮ ಪ್ರಾಬಲ್ಯ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ, ಜೊತೆಗೆ ಏನಂತಂದ್ರೆ MB ಪಾಟೀಲ್ ಒಂದು CM ರೇಸ್ ನಲ್ಲಿ ಇದ್ದಾರೆ ಕೂಡ ಅನೇಕ ಬಾರಿ ಕೇಳಿ ಬಂದಿತ್ತು. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಹಿಂದೇಟ್ ಹಾಕುವಂತ ನಿಟ್ಟಿನಲ್ಲಿ ಕೂಡ ಈ ರೀತಿ ಒಂದು ಮಾತನಾಡುವ ಕೂಡ ಅನೇಕ ಚರ್ಚೆಗಳು ನಡೀತಾ ಇದ್ದಾವೆ ಹರೀಶ್. ಓಕೆ, ಈಗ ಈ ಪ್ರಚಾರದ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಯಾರೂ ಪ್ರಸ್ತಾಪ ಮಾಡಲ್ಲ, ಅದು DK ಶಿವಕುಮಾರ್ ಮಾತ್ರ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ಏನದು? ವಾಟ್ ಇಸ್ ದಟ್ ಹಿಡನ್ ಅಜೆಂಡಾ ಅಂದ್ರೆ ಏನು ಆಕ್ಚುಲಿ ಪುರುಷೋತ್ತಮ್?
ಅದನ್ನೇ ಇಡನ್ ಅಜೆಂಡಾ ಅಂದ್ರೆ ಈಗ ಏನೊಂದು ಸಾಮಾಜಿಕವಾಗಿ ಸಾಮಾನ್ಯವಾಗಿ ಏನೆಲ್ಲ ಕೂಡ ಚರ್ಚೆ ಆಗ್ತಾ ಇರೋ ಅಂತಂದ್ರೆ ಎಂ ಬಿ ಪಾಟೀಲ್ ಆಪ್ತರ ಅಂತ ಎಲ್ಲರೂ ಕೂಡ ಒಂದು ಚರ್ಚೆ ಮಾಡ್ತಾ ಇರೋದು. ಎಲ್ಲಿ ಎಂ ಬಿ ಪಾಟೀಲ್ ಒಂದು ಸಿಎಂ ರೇಸ್ ನಲ್ಲಿ ಇದ್ದಾರೆ, ಆ ಸಿಎಂ ರೇಸ್ ಇಂದ ಅವ್ರು ಹಿಂದೆ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಇದು ಅಜೆಂಡಾ ಇದೆ. ಆ ಕಾರಣಕ್ಕೆ ಹಿಂಗೆ ಮಾಡ್ತಾರೆ ಅನ್ನೋದು ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಇದ್ರ ಬಗ್ಗೆ ಪ್ರಮುಖವಾಗಿ ಎಂ ಬಿ ಪಾಟೀಲ್ ಖುದ್ದಾಗಿ ಹೇಳಿದ್ರೆ ಇದ್ರ ಬಗ್ಗೆ ನಂಗೆ ಸಂಪೂರ್ಣ ಮಾಹಿತಿ ದೊರೆತಿದೆ, ಇವ್ರ ಅಜೆಂಡಾ ಏನಿದೆ ಅನ್ನೋ ಕೂಡ. ಆದ್ರೆ ಈಗ ಚುನಾವಣಾ ಅವಸ್ಥೆಯಲ್ಲಿ ಬೇಡ, ಚುನಾವಣೆ ಮುಗಿದ ನಂತರ ಸಂಪೂರ್ಣ ಬಾಂಬ್ ಬ್ಲಾಸ್ಟ್ ಆಗುತ್ತೆ ದೊಡ್ಡದಾಗಿ. ಖಂಡಿತ ಹರೀಶ್, ಖಂಡಿತ. ಯಾಕಂದ್ರೆ ಅವ್ರು ಹೇಳೋ ಮಾತನ್ನ ಇವಾಗ ಮುಂಚೆನೂ ಕೂಡ ಇದೇ ರೀತಿ ಯಾರಿಗೇ ಆಗ್ಲಿ, ಪಕ್ಷದ ಬೇರೆ ಪಕ್ಷದವರಾಗ್ಲಿ ಮತ್ತೆ ಅವ್ರ ಸ್ವಪಕ್ಷದಲ್ಲಿ ಕೂಡ ಯಾವಾಗ್ಲೂ ಕೂಡ ಅವ್ರು ಏನಾದ್ರು ಒಂದು ಮಾತನ್ನ ಕೊಟ್ಟರೆ ಅದನ್ನ ನಡ್ಸ್ಕೊಂಡ್ ಬಂದಿದೆ. ಯಾವಾಗ್ಲೂ ಕೂಡ ಅವರು ವಿರೋಧ ವ್ಯಕ್ತಪಡಿಸಿದ ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟದಲ್ಲಿ ಕೂಡ ಅದೇ ರೀತಿ ಅನೇಕರು ಬೇಡ ಅಂತ ಹೇಳಿದ್ರು ಕೂಡ ತಮ್ಮದಲ್ಲಿ ವಿಚಾರ ಮುಂದಿಟ್ಕೊಂಡು ಅವರು ಒಂದು ಹೋರಾಟವನ್ನು ಮುಂದುವರಿಸಿದ್ರು. ಈ ನಿಟ್ಟಿನಲ್ಲಿ ಖಂಡಿತ ಕೂಡ ಅವರು ಡಿ ಕೆ ಶಿವಕುಮಾರ್ ಅಜೆಂಡಾ ಪುರುಷೋತ್ತಮ್ ಈ ಕ್ಷಣದ ಮಾಹಿತಿಗಾಗಿ ಒಕ್ಕಲಿಗರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಿಮ್ ಕಡೆ ಫಸ್ಟ್ ನೀವು ಬಲಪಡಿಸ್ಕೊಳ್ಳಿ, ಆಮೇಲೆ ಈ ಕಡೆ ಬನ್ನಿ ಅನ್ನೋದು ಎಂ ಬಿ ಪಾಟೀಲ್ ಅವರ ಒಂದ್ ರೀತಿ ಅಸಮಾಧಾನ. ಬಿಜೆಪಿ ಅವರು ಏನಂದ್ರೆ ಒಂದ್ ಜಾತಿ ಮೇಲೆ ಹೊರಟವ್ರೆ, ನಮ್ದು ಜಾತಿ ಗೀತಿ ಇಲ್ಲ. ಈಗ ನಮ್ಮಲ್ಲೇನೋ ನಾವು ತಪ್ಪು ಮಾಡಿದ್ದಪ್ಪ, ನಾವು ಈ ಜಾತಿ ಧರ್ಮದ ವಿಚಾರಕ್ಕೆ ಹೋಗ್ಬಾರ್ದಾಗಿತ್ತು. ಏನೋ ನಮ್ಗೆ ಯಾರೋ ಏನೋ ಹೇಳಿದ್ರು, ನಾನು ಸೇರಿಸಿ ಪ್ರತ್ಯೇಕ ಧರ್ಮ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ನಮ್ ಜನ ಕಪಾಲ ಕೊಡಿದ್ರು ನಮ್ಗೆ, ಅದಕ್ಕೆ ತಪ್ಪಾಯ್ತು. ಹಲೋ ಸರ್ ವಾರ್ ನೇಮ್ ಪ್ಲೀಸ್ ಅಲ್ಲಿ ನೀವು ಅಧ್ಯಕ್ಷ ಇದ್ರಿ, ನೀವು ಅವ್ನಿಗೆ ಹೇಳ್ಬೇಕಾಗ್ತದೆ ಮೊದಲನ. ಅವನೇನ ಮ್ಯಾಲಿನ ಬಿದ್ದಿದ್ದಾನ ಅವನು. ಹೌದು ಸರ್, ಅವ್ನು ಮಾತಾಡಿದಾನ, ಮತ್ತೆ ನಾನು ರಿಯಾಕ್ಷನ್ ಕೊಡ್ಲೇಬೇಕಲ್ಲ. ಅಂದ್ರೆ ರಿಯಾಕ್ಷನ್ ಕೊಡೋದು ಏನಾಗ್ತದೆ ಸರ್? ಮತ್ತೆ ಪದೇ ಸರ್ ನೋ ಸುಮ್ಮನೆ ಅಲ್ಲ, ಇಟ್ ಇಸ್ ನಾಟ್ ದ ಫಸ್ಟ್ ಟೈಮ್. ಯಾರಿಗೆ ಹೇಳ್ಬೇಕು ಸರ್ ಅದನ್ನ? ನಾವು ರೇಸ್ ಮಾಡಿದ್ವಾ? ಅರೆ ನೀವು ಬಿಕಮ್ ಸಾಫ್ಟ್ ಆನ್ ಹಿಮ್. ನೀವು ಅವನ ಬಗ್ಗೆ ಅವನ ಮ್ಯಾಲಿನ ಬಿದ್ದ. ಹಲೋ ಸರ್ ವಾರ್ ನೇಮ್ ಪ್ಲೀಸ್ ಅಲ್ಲಿ ನೀವು ಅಧ್ಯಕ್ಷ ಇದ್ರಿ, ನೀವು ಅವ್ನಿಗೆ ಹೇಳ್ಬೇಕಾಗ್ತದೆ ಮೊದಲನ. ಅವನೇನ ಮ್ಯಾಲಿನ ಬಿದ್ದಿದ್ದಾನ ಅವನು. ಹೌದು ಸರ್, ಅವ್ನು ಮಾತಾಡಿದಾನ, ಮತ್ತೆ ನಾನು ರಿಯಾಕ್ಷನ್ ಕೊಡ್ಲೇಬೇಕಲ್ಲ. ಅಂದ್ರೆ ರಿಯಾಕ್ಷನ್ ಕೊಡೋದು ಏನಾಗ್ತದೆ ಸರ್? ಮತ್ತೆ ಪದೇ ಸರ್ ನೋ ಸುಮ್ಮನೆ ಅಲ್ಲ, ಇಟ್ ಇಸ್ ನಾಟ್ ದ ಫಸ್ಟ್ ಟೈಮ್. ಯಾರಿಗೆ ಹೇಳ್ಬೇಕು ಸರ್ ಅದನ್ನ? ನಾವು ರೇಸ್ ಮಾಡಿದ್ವಾ? ಅರೆ ನೀವು ಬಿಕಮ್ ಸಾಫ್ಟ್ ಆನ್ ಹಿಮ್. ನೀವು ಅವನ ಬಗ್ಗೆ ಅವನ ಮ್ಯಾಲಿನ ಬಿದ್ದ. ಹಲೋ ಸರ್ ವಾರ್ ನೇಮ್